ನಮ್ಮನೆ ರಂಗೋಲಿ ಎಷ್ಟು ಚಂದ ಐತೆ ನೋಡಿ, ನೈಸ್ ಅಲ್ವಾ? ಹೇ ಗಾಯ್ಸ್, ಫಸ್ಟ್ಲಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ನ್ಯೂ ಇಯರ್ಗೆ ಸಮಥಿಂಗ್ ನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ರೆಡಿ ಮಾರ್ನಿಂಗ್ ಎದ್ದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ನಿಮ್ಗೆ ಹಾಕ್ತೀನಿ. ಇವಾಗ ಆಲ್ರೆಡಿ 12:30 ಆಗೋಗಿದೆ. ಐ ಹ್ಯಾವ್ ಟು ಗೋ ಬಿಕಾಸ್ ಐ ಹ್ಯಾವ್ ಎಕ್ಸಾಮ್ಸ್ ಇದೆ ನನಗೆ. ಇವತ್ತು ನ್ಯೂ ಇಯರ್ ದಿನನೂ ಎಕ್ಸಾಮ್ಸ್. ಏನು ಮಾಡೋಕ್ಕಾಗಲ್ಲ. ಐ ಶುಡ್ ಗೋ, ಐ ಶುಡ್ ಅಟೆಂಡ್ ಎಕ್ಸಾಮ್ಸ್, ಸೆಮ್ ಎಕ್ಸಾಮ್ಸ್. ಸೊ ಅಲ್ಲಿ ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ನ ಎಲ್ಲಾನು ಪರಿಚಯ ಮಾಡಿಸ್ತೀನಿ. ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ಅಡ್ಡಿದ್ದ ಕಿಕ್ಕ ದೇವಸ್ಥಾನಕ್ಕೆ ಹೋಗಿದ್ದೆ ಅನ್ನಲ್ಲ ಆಗಲೇ, ಅದ್ರದ್ದು ಕ್ಲಿಪ್ ಇದು. ನಾನು ಹಾಕಿದ್ದ ಔಟ್ಫಿಟ್ ಇದು ಮಾರ್ನಿಂಗು. ಐತಲ್ಲ, ಹೆಂಗ್ ಫೀಲ್ ಆಗ್ತೈತೆ? ಏನಂತೈತೆ ನಿನಗೇನ್ ಅನ್ಸ್ತೈತೆ? ಭಯ ಆಗ್ತೈತೆ. ನಿನಗೆ? ನನ್ ಕೈಕಾಲ್ ತಣ್ಣಗಾಗ್ಬಿಟ್ಟೈತೆ. ಕೈಕಾಲು ತಣ್ಣಗಾಗೈತೆ. ಮೂಸ, ನಿನಗೇನ್ ಅನ್ಸ್ತೈತೆ? ಎಲ್ಲ ಬರುತ್ತಾ? ನನಗ್ ಭಯ ಆಗ್ತಿಲ್ಲ ಅಂತ ಭಯ ಆಗ್ತೈತೆ. ನಂಗೆ ಗೊತ್ತಿಲ್ಲ 2024 ಎಷ್ಟು ಚೆನ್ನಾಗಿ ಹ್ಯಾಪಿನೆಸ್ ಕೊಡ್ತು ಅಂತ ಹೇಳಿಬಿಟ್ಟು. ಸೊ 2025 ಏನು ನ್ಯೂ ಇಯರು, ನಥಿಂಗ್ ಚೇಂಜಸ್, ಅದು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಅನ್ಕೊಬೋದು. ಪರ್ಸ್ಪೆಕ್ಟಿವ್ ಇರುತ್ತೆ ನಿಮ್ಮದು ಥಿಂಗ್ಸ್ ಲೆಫ್ಟ್ ಟು ಯು. ಸೊ ನನ್ನ ಪ್ರಕಾರ ನಮ್ಮ ಕೈಯಲ್ಲಿ ಏನಿಲ್ಲ, ನಥಿಂಗ್ ಚೇಂಜಸ್, ಸೇಮ್. ಬಟ್ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ, ಡೇಸ್ ಚೇಂಜ್ ಆಗುತ್ತೆ, ನಥಿಂಗ್. ಬಟ್ ಎವ್ರಿಥಿಂಗ್ ಇಸ್ ಇನ್ ಯೋರ್ ಹ್ಯಾಂಡ್ ಟು ಸೆಟ್ ಇಟ್ ಇನ್ ರೈಟ್ ವೇ ಅಲ್ವಾ? ಸೊ 2025 ನೀವು ವಾಟ್ ಎವರ್ ನಿಮ್ಮ ಲೈಫಲ್ಲಿ ವಾಟ್ ಎವರ್ ಏನೇ ಬರಲಿ, ಜಸ್ಟ್ ಎಕ್ಸೆಪ್ಟ್ ಇಟ್. ಸುಮ್ಮನೆ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಎಕ್ಸೆಪ್ಟ್ ದ ಸಿಚುವೇಶನ್ ಆ್ಯಂಡ್ ಗೋ ವಿತ್ ಫ್ಲೋ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ಮೈ ಬಕ್ ಆ್ಯಂಡ್ ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಲಾಟ್ಸ್ ಆಫ್ ಲವ್. ಮತ್ತೆ ಸಿಗೋಣ.